ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್, ಹೆಂಗಿದ್ದೀರಾ? ಸೊ ಎಲ್ಲಿ ಹೋಗ್ತಿದ್ವಿ ಅನ್ನೋದು ಇಂಪಾರ್ಟೆಂಟ್. ಹೆಂಗಿದ್ದೀರಾ ಎಲ್ಲೂ ಅದೆಲ್ಲ ಆಮೇಲೆ ಕೇಳೋಣ. ಫಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಗೆಸ್ ಭದ್ರನ ನೋಡಿ. ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ನನ್ನ ಮಗ ಆಲ್ರೆಡಿ ಹೇಳ್ಬಿಟ್ಟ. ಸೊ ನಾವು ಇವತ್ತು ಹೋಗ್ತಾ ಇರೋದು ಭದ್ರಾದಲ್ಲಿ ರಿವರ್ಟನ್ ಅಂತ ರಿಸಾರ್ಟು, JLR ಪ್ರಾಪರ್ಟಿ ಅಗೇನ್. ಸೊ ಸ್ಪೆಷಾಲಿಟಿ ಏನಪ್ಪ ಈ ಪ್ಲೇಸಿಂದ ಅಂತಂದರೆ, ಫಸ್ಟ್ ಆಫ್ ಆಲ್ ಚಿಕ್ಕಮಗಳೂರಿಂದ 79 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವು ಚಿಕ್ಕಮಗಳೂರಿಗೆ ಬಂದುಬಿಟ್ಟು ಇದನ್ನು ಆಮೇಲೆ ಕವರ್ ಮಾಡ್ಕೊಳ್ಳೋಕ್ಕೆ ಒಂದು ಸಪ್ರೇಟಾಗಿ ಇದನ್ನು ಪ್ಲ್ಯಾನ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂತಂದರೆ, ಇವರು 2 ಸಫಾರಿ ಕೊಡ್ತಾರೆ. ಒಂದು ಜೀಪ್ ಸಫಾರಿ ಮತ್ತು ಇನ್ನೊಂದು ಬೋಟ್ ಸಫಾರಿ. ಸೊ ನಿಮಗೆ ನೀವು ಅನಿಮಲ್ಸ್ನ ಸೈಟ್ ಮಾಡಲಿಕ್ಕೆ ನಿಮಗೆ 2 ಅವಕಾಶಗಳು, ಒಂದು ಲ್ಯಾಂಡಿಂದ, ಇನ್ನೊಂದು ಬ್ಯಾಕ್ ವಾಟರ್ಸಿಂದ. ಸೊ ಇದೆಲ್ಲ ಅಡ್ವಾಂಟೇಜು. ಅದರಿಂದ ನಾವು ಫಸ್ಟ್ ಟೈಮ್ ಈ ಥರ ಸ್ಟೇಗೆ ಹೋಗ್ತಾ ಇರೋದು ಭದ್ರಾ ರಿವರ್ಟನ್ನಲ್ಲಿ. ನಾವು ಬೇರೆ ಬೇರೆ JLR ಪ್ರಾಪರ್ಟಿಲಿ ಆಲ್ರೆಡಿ ಇದ್ದೀವಿ ಮೊದಲೇ, ಬಟ್ ಇಲ್ಲಿ ಸ್ವಲ್ಪ ಯೂನಿಕ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅನ್ಕೊಂಡು ಇಲ್ಲಿ ಹೋಗಿ ಆಗುತ್ತೆ. ಯಾಕೆ ಹೇಳಿ ಅಂದ್ರೆ ಬ್ಯಾಕ್ ವಾಟರ್ ಪಕ್ಕದಲ್ಲೇನೆ ಕಾಟೇಜಸ್ ಎಲ್ಲ ಇದೆಯಂತೆ. ಹಂಗೆ ಲೆಪರ್ಡ್ಸ್ ಅಂತ ಅಲ್ಲಿ ಕಾಮನ್, ಸೊ ನಾವು ಲೆಪರ್ಡ್ಸ್ ನೋಡಬೇಕು. ನನ್ನ ಮಗ ಅಂತೂ ಕಾಯ್ತಾ ಇದ್ದಾನೆ. ಲಾಸ್ಟ್ ಟೈಮ್ ನಾಗರಹೊಳೆಗೆ ಹೋದಾಗ ಅಲ್ಲಿ ಟೈಗರ್ ಅಂತೂ 2 ದಿನ ಸೈಟ್ ಆಗಿದೆ. ಸೊ ತುಂಬ ಖುಷಿಯಿಂದ ಬಂದಿದ್ದೀವಿ. ಮತ್ತು ನಮ್ಮ ವೀಡಿಯೋಸ್ನ ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಅಂದರೆ ಲೈಕ್ ಮಾಡಿದ್ದೀರಾ, ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ, ಕಮೆಂಟ್ಸ್ ಮೂಲಕ ಹೇಳಿದ್ದೀರಾ ನಿಮ್ಮ ಅನಿಸಿಕೆಗಳನ್ನ. ನಮಗೆ ತುಂಬ ಖುಷಿ ಆಯಿತು. ಇದೇ ಥರ ನಮ್ಮ ವೀಡಿಯೋಸ್ ನೋಡಿದ್ಮೇಲೆ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ತಾ ಇರಿ ಕಮೆಂಟ್ಸ್ ಮೂಲಕ. ಸೊ ನಮಗೆ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಹಾಗೆ ಎನ್ಕರೇಜ್ ಮಾಡ್ದಾಗ ಆಗುತ್ತೆ. ಕರೆಕ್ಟ್ ಜಗತ್ ನಿಮ್ಮ ಕಮೆಂಟ್ಸ್ ಇಂದ ನಮಗೆ ಇನ್ನು ಈ ಥರ JLRಸಿಗೆ ಅಥವಾ ಬೇರೆ ಬೇರೆ ಸಫಾರೀಸಿಗೆ ಹೋಗಿ ಬೇರೆ ಬೇರೆ ಕಡೆ ಹೇಗೆ ಇದೆ ಅನ್ನೋದನ್ನ ನಿಮಗೂ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡೆ ಇವಾಗ ಇಲ್ಲಿಗೆ ಬಂದಿರೋದು. ಈ ಭದ್ರಾ ಏನಿದೆ ಅಲ್ಲ, ಇಲ್ಲಿ 2 ಕಡೆ ಸಫಾರಿ ಇದೆ. ಅಂದರೆ ಭದ್ರಾ ಫಾರೆಸ್ಟಿಂದ ಒಂದು ಮುತ್ತೋಡಿ ಅಂತ, ಅಲ್ಲಿ ಸಹ ಸಫಾರಿ ಹೋಗ್ಬೋದು. ಇನ್ನೊಂದು ಭದ್ರಾ. ಸೊ ಮುತ್ತೋಡಿ ಅನ್ನೋದು ಅಷ್ಟೇನು ಕಾಣಿಸಲ್ಲ, ಯಾಕಂದ್ರೆ ಮಳೆ ಬಂದಿದ್ದಕ್ಕೆ. ಭದ್ರದಲ್ಲಿ ಕಾಣಿಸ್ಬೋದು. 2 ಬ್ಲ್ಯಾಕ್ ಪ್ಯಾಂಥರ್ ಇದೆ. ಮತ್ತು ನಿಮಗೆ ಏನಾದ್ರು ಜಾಸ್ತಿ ಪ್ರಾಣಿಗಳು ಕಾಣಿಸ್ಬೇಕಂದ್ರೆ ಸಮ್ಮರಲ್ಲೇ ಹೋಗ್ಬೇಕು ನೀವು. ಸೊ ನಾವು ಸುಮಾರು ಸತಿ ಆಲ್ರೆಡಿ ಹೋಗಿದ್ದೀವಿ. ಭದ್ರಾಗೂ ಸಫಾರಿ ಹೋಗಿದ್ದೀವಿ, ಒಂದು ಮುತ್ತೋಡಿಯಲ್ಲೂ ಸಫಾರಿ ಹೋಗಿದ್ದೀವಿ. ನಮಗೆ ಯಾವಾಗಲೂ ಏನೂ ಸೈಟಿಂಗ್ ಆಗಿಲ್ಲ ಅಲ್ಲಿ. ಸೊ ಈ ಸಲ ಏನು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ದಂಗೆ ಹೋಗ್ತಾ ಇದೀವಿ. ಅದೇ ಒಂದು ಸ್ಪೆಷಾಲಿಟಿ. ನಾಗರಹೊಳೆ ಹೋಗ್ಬೇಕಾದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ಚಾನ್ಸಸ್ ಜಾಸ್ತಿ ನಾಗರಹೊಳೆಯಲ್ಲಿ ಟೈಗರ್ದು ಇದು ಜಾಸ್ತಿ ಇದೆ, ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ. ಇಲ್ಲಿ ಕಂಪ್ಯಾರಿಟಿವ್ಲಿ ಟೈಗರ್ ಪಾಪ್ಯುಲೇಷನ್ ಕಡಿಮೆ ಇದೆ. ಭದ್ರದಲ್ಲಿ 32 ಟೈಗರ್ಸ್ ಇದೆ. ಇಲ್ಲಿ ಏರಿಯಾ ವೈಸ್ ನೋಡಿದರೆ ಇದು 500 ಸ್ಕ್ವೇರ್ ಕಿಲೋಮೀಟರ್ ಇದೆ, ನಾಗರಹೊಳೆ 800 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಆ ದೃಷ್ಟಿಯಿಂದ ಮತ್ತು ಅಲ್ಲಿ ಟೈಗರ್ದು ಪಾಪ್ಯುಲೇಷನ್ ಕೂಡ ಸಂವೇರ್ ಅರೌಂಡ್ 160+ ಏನೋ ಇದೆ ಅನಿಸುತ್ತೆ. ಬಟ್ ಇಲ್ಲಿ ಅಷ್ಟೊಂದಿಲ್ಲ, 33-34 ಟೈಗರ್ ಇದ್ದಾವೆ. ಸೊ ಅದೇ ಅಷ್ಟು ಏರಿಯಾದಲ್ಲಿ ನಮಗೆ ಟೈಗರ್ ಕಾಣಿಸ್ಬೇಕು ಅಂತಂದರೆ ತುಂಬಾ ಲಕ್ ಫ್ಯಾಕ್ಟರ್ ಪ್ಲೇ ಆಗುತ್ತೆ. ಹೋಪ್ಫುಲಿ ಒಂದು ಲೆಪರ್ಡ್ ಆದ್ರೂ ಕಾಣಿಸ್ಲಿ. ಬಟ್ ಎನಿವೇಸ್ 2 ಅಷ್ಟೇ ಇದಾವೆ ಅಲ್ಲಿ. ಅದು ಕಾಣಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ರೈನ್ನಲ್ಲಿ ಕಾಡನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು ಯೂನಿಕ್ ಎಕ್ಸ್ಪೀರಿಯನ್ಸೇ. ಅದು ನಾವು ಇನ್ನೂವರೆಗೂ ಮಾಡಿರಲಿಲ್ಲ, ಅದನ್ನ ಈ ಸತಿ ಮಾಡೋಣ ಅಂತ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿರುವಂಥ JLR ಲಾಡ್ಜಸ್ ಏನಿದೆ ಅಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಅಂದರೆ ಈಗ ಬಂಡೀಪುರದಲ್ಲಿ ಮತ್ತು ಇದು ನಮ್ಮ ನಾಗರಹೊಳೆಯಲ್ಲೆಲ್ಲ ಹೇಗಿದೆ ಅಂದರೆ ಕಾಡು ಮಧ್ಯ ಅಂತ ಅಷ್ಟೇ. ಇಲ್ಲಿ ಬ್ಯಾಕ್ ವಾಟರ್ ಪಕ್ಕದಲ್ಲೇ ಇರುತ್ತಲ್ವ. ಸೊ ಏನು ಕಾಟೇಜಸ್ ಎಲ್ಲ ಏನಿದೆ ಅದು ಒಂದಂತೂ ಐಲ್ಯಾಂಡ್ ಹತ್ರ ಏನೋ ಇರುತ್ತಂತೆ. ನಾವು ಭದ್ರಾದಲ್ಲಿ ನಾವು ಸಫಾರಿಗೆ ಹೋಗಿದ್ರು JLRಲ್ಲಿ ಉಳ್ಕೊಂಡಿಲ್ಲ. ಸೊ ಇದು ಫಸ್ಟ್ ಟೈಮ್ JLRಲ್ಲಿ ಭದ್ರಾದಲ್ಲಿ ಉಳಿತಾ ಇರೋದು. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದನ್ನೆಲ್ಲ ನಿಮಗೂ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ಹೊರಟಿದ್ದೀವಿ. ಇವಾಗ 10 o'clock ಅಲ್ವಾ, 10:15 ಆಗಿದೆ. ಬಟ್ ಇನ್ನೂ ಒಂದು 8 o'clock ಏನೋ ಅನ್ನೋ ಥರ ವೆದರ್ ಹಂಗೆ ಅನ್ನಿಸ್ತಾ ಇದೆ. ನೀವು ನೋಡ್ಬೋದು ಸೈಡೆಲ್ಲ. ಸೊ ನೀವು ನೋಡಿ, ನಿಮಗೇನಾದರೂ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕಲ್ಲ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಕಾಮೆಂಟ್ ನಿಮ್ಮ ಫ್ರೆಂಡ್ಸಿಗೂ ನೀವು ಕಳಿಸ್ಬೇಕು, ಅದನ್ನ ಶೇರ್ ಮಾಡಬೇಕು. ಅವರು ಅದನ್ನ ನಮಗೆ ಅವರು ಎಂಜಾಯ್ ಮಾಡಲಿ, ನಿಮ್ಮ ಥರ ಅವರು ಖುಷಿ ಪಡಲಿ. ಮತ್ತು ಎಂಟ್ರಿ ಆಗಿದ್ದೀವಿ. ಈಗ ರಿಸೆಪ್ಷನ್ನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಫಸ್ಟ್ ಚೆಕ್-ಇನ್ ಮಾಡಿಕೊಂಡು, ಮೋಸ್ಟ್ಲಿ ಈ ಕಡೆ ಎಲ್ಲ ಕಾಟೇಜಸ್ ಇದೆ ಅನಿಸುತ್ತೆ. ರೋಡ್ ನೋಡಿ ನೀವು, ಇಲ್ಲೇ ಬ್ಯಾಕ್ ವಾಟರ್ ಸಹ ಕಾಣಿಸ್ತಾ ಇದೆ. ಫಸ್ಟ್ ಚೆಕ್-ಇನ್ ಮಾಡ್ಕೊಳ್ಳೋಣ. ಇವರಿಬ್ಬರು ಈಗ ರಿಸೆಪ್ಷನ್ಗೆ ಹೋಗ್ತಿದ್ದಾರೆ. ನೋಡೋಣ ಯಾವ ಥರ ಇದೆ ಇಲ್ಲಿ ಅಂತ. ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗೀತು. ಸೊ
ಇವರೊಂದು ಒಳ್ಳೆ ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು. ಸೊ ಸುತ್ತಮುತ್ತಲು ನೋಡಲಿಕ್ಕೂ ತುಂಬ ಸುಂದರವಾಗಿತ್ತು. ಹಾಗೆ ಒಂದು ಗ್ಲಿಮ್ಸ್ ತೊಗೊಳ್ಳೋಣ ಅಂತ ಅಂದು ಹೊರಗಡೆ ಬರ್ತಾಯಿದ್ವಿ ಇವಾಗ. ಸೊ JLRಗೆ ಬಂದುಬಿಟ್ಟಿದ್ದೀವಿ. ಸೊ ಚೆಕ್ಇನ್ ಆಗಿ ಸ್ವಲ್ಪ ಹಾಗೆ ಸ್ವಲ್ಪ ನೋಡೋಣ ಸುತ್ತಮುತ್ತಲು ಹೆಂಗಿದೆ ಅಂತ ನೋಡ್ತಾ ಇದ್ದೀವಿ. ಇನ್ನು ರೂಮ್ಗೆ ಚೆಕ್ಇನ್ ಆಗಿಲ್ಲ. ಅದರಿಂದ ಇಲ್ಲಿ ನೋಡಿ, ಈ ಬೋಟಿಂಗಿಗೆಲ್ಲ ಬಂದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ. ಎಲ್ಲ ನೇಚರಲ್ಲಿದ್ದೀವಿ. ನೇಚರಲ್ಲಿದ್ದಾಗ ಎಲ್ಲ ಸೌಂಡ್ಸು ಬರ್ತಿರ್ತವೆ. ಅದೇ ಸ್ಪೆಷಾಲಿಟಿ ಇಲ್ಲಿದು. ನೇಚರ್ ಸೌಂಡ್, ಸಾಂಗ್ ಆಫ್ ನೇಚರ್, ನೇಚರ್ ಸಾಂಗ್, ಫಾರೆಸ್ಟ್ ಸಾಂಗ್. ನಾವು ಹೋಗೋ ಬೋಟ್ಸ್ ಅಲ್ಲಿ ರೆಡಿ ಇದ್ದಾವೆ ನಾಳೆಗೆ. ಸೊ ಇಲ್ಲಿ ನೇಚರ್ ವಾಕ್ ಮಾಡೋಕ್ಕಂತೂ ಸೂಪರ್ ಆಗಿದೆ ನೋಡಿ. ಎಲ್ಲ ಸರೌಂಡಿಂಗ್ ಓಡಾಡ್ತಾ ಇದ್ದಾರೆ ಜನ ಎಲ್ಲ. ಅಲ್ಲಿ ಒಂದು ಫ್ಯಾಮಿಲಿ ಹೋಗಿದೆ. ಹೌದು, ನೀರೆಲ್ಲ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಮಳೆಗಾಲದಲ್ಲಿ ಈಗ ನಾವೇನು ನಡ್ಕೊಂಡು ಹೋಗ್ತಾ ಇದ್ದೀವಿ, ಇದೆಲ್ಲ ಇಲ್ಲಿವರೆಗೂ ನೀರು ಬಂದ್ಬಿಟ್ಟಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಸ್ಟೇರ್ಸ್ ನಿಮಗೆ ಕಾಣಿಸ್ತಿದೆ, ಅಲ್ಲಿ ತನಕ ಇದು ಆ್ಯಕ್ಚುಲಿ ಬೋರ್ಡಿಂಗ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಬೋರ್ಡ್ ಆಗಬೇಕಿತ್ತು, ಬಟ್ ನಾವು ನೋಡಿ ಎಷ್ಟು ಕೆಳಗಡೆ ಹೋಗ್ಬೇಕಂತಂದರೆ ಅಷ್ಟು ಕೆಳಗೆ ಇಳಿದು ಹೋಗಿದೆ ನೀರು. ಸೊ ಮಳೆ ಇಲ್ಲ, ಅದಕ್ಕೋಸ್ಕರ ಈ ಪರಿಸ್ಥಿತಿ. ಮಳೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ಬೋದು. ಮಳೆ ಅಷ್ಟು ಸಾಕಾಗಲ್ಲ ಪುಟ್ಟ, ತುಂಬಾ ಬೇಕು ಮಳೆ. ಇದು ಬೋಟ್, ಅದು ಟೂರಿಸ್ಟ್ ಬೋಟ್ ಇದೆಯಲ್ಲ, ದೊಡ್ಡದಿದೆಯಲ್ಲ, ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ, ಅಲ್ಲಿ ದೂರದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಅದು ಕಯಾಕಿಂಗ್ ಸ್ಪೋರ್ಟಿಗೆಲ್ಲ ಇಟ್ಟಿದ್ದಾರೆ. ಇದು ಮಾರ್ನಿಂಗ್ ನಮ್ಮ ಪ್ಯಾಕೇಜ್ನಲ್ಲೇ ಇನ್ಕ್ಲೂಡೆಡು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಅಂಡರ್ ಎಕ್ಸ್ಪರ್ಟ್ ಗೈಡೆನ್ಸು ಅದನ್ನು ನಮಗೆ ಬಿಟ್ಕೊಡ್ತಾರೆ. ಸೊ ನಾವು ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ ಮಾರ್ನಿಂಗು. ನೋಡೋಣ, ನಾಳೆ ಬೆಳಗ್ಗೆ ನಮ್ಮ ಮಳೆಯೆಲ್ಲ ಬಂದಿಲ್ಲ ಅಂತಂತಂದರೆ ಅದನ್ನೇ ಮಾಡ್ತೀವಿ. ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ. ತೆಪ್ಪ. ಸೊ ಶ್ವೇತಾ, ಹೆಂಗೆ ಅನಿಸ್ತದೆ? ಡಿಫ್ರೆಂಟ್ ಆಗಿದೆ ಇದು. ಅಂದರೆ JLR ಲಾಡ್ಜಸ್ ಮುಂಚೆ ಇದ್ರೂ ಈ ಥರ ರಿವರ್ ಇದ್ರ ಮಧ್ಯೆ ಎಲ್ಲ ಇಲ್ಲಲ್ಲ, ಬ್ಯಾಕ್ ವಾಟರ್ಸ್ ಎಲ್ಲ ಇಲ್ಲೇ ಇರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇವಾಗ ಚೆಕ್ಇನ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಸೊ ರೂಮ್ ನಂಬರ್ 18 ಅಂತ ಹೇಳಿದ್ದಾರೆ. ಸೊ ಇವರೇ ನಮ್ಮ ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಶೆಡ್ಯೂಲ್ ನಮ್ಮದು ಇವತ್ತಿಂದು, ನೋಡ್ಬೋದು ನೀವು. ಸೊ ಇದೆಲ್ಲ ಟೈಮಿಂಗ್ಸು ಈ ರೀತಿ ಇರುತ್ತೆ. ಈ ಕಡೆಯಿಂದ ಹೋಗೋದಾ? ಓಕೆ, ಸರಿ. ಸೊ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ. ಹ್ಯಾಂಗಿಂಗ್ ಬ್ರಿಡ್ಜಿಂದ ನಾವು ನಮ್ಮ ಕಾಟೇಜ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ವ್ಯೂ ನೋಡಿ, ಏನು ಸೂಪರ್ಬ್ ಆಗಿದೆ. ಜಗನ್ ಅಂತೂ ನೋಡಲ್ಲ. ಯಾಕೋ ಭಯ ಬೀಳ್ತಿದ್ಯಾ? ಹ್ಯಾಂಗಿಂಗ್ ಬ್ರಿಡ್ಜಿಗೆ ಭಯ ಬೀಳ್ತೀಯಲ್ಲ? ಜಗನ್ ಅಂತಾರ ಶೆಲ್ ಶಾಕ್ಡ್ ಆಗಿದ್ದಾನೆ. ಹೋಗಪ್ಪ, ಜಗನ್ ಹೆದರ್ಕೊಳ್ತಿದ್ದಾನೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಂದು. ಈಗ ಭಯ ಹೋಯ್ತು. ಇದಾ? ಓಕೆ. ಒಳ್ಳೆ ವಾಕ್ ಆಯ್ತು ಬಿಡ್ರಿ. ಸೊ ಇದೇ ನಮ್ಮ ಕಾಟೇಜು. ಸೊ ಇದ್ರ ಹೆಸರು ಪಾಟ್ರಿಡ್ಜ್ ಅಂತ. ಸೊ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ ಇಲ್ಲಿಂದ. ಸೊ ಬನ್ನಿ, ನಮ್ಮ ರೂಮ್ನ ಟೂರ್ ಮಾಡಿಸ್ತೀವಿ ನಿಮಗೆ. ನಮಗೆ ಸಿಕ್ಕಿರೋ ರೂಮ್ ನಂಬರ್ 18. ಇದಕ್ಕೆ ನೇಮು ಪಾಟ್ರಿಡ್ಜ್ ಅಂತ ಕೊಟ್ಟಿದ್ದಾರೆ. ಹಾಂ, ಬನ್ನಿ. ಇಲ್ಲಿ ಡೋರ್ನ ನೋಡಿ ನೀವು, ಇಲ್ಲಿ ಎಲಿಫೆಂಟ್ ಇದನ್ನು ಹಾಕಿದ್ದಾರೆ. ಇಲ್ಲಿ ಫುಲ್ ಜಂಗಲ್, ಇದನ್ನು ಟೈಪ್ಸ್ ತೋರಿಸ್ಲಿಕ್ಕೆ. ಬನ್ನಿ ಒಳಗೆ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಲಗೇಜಸ್ ಎಲ್ಲ ಇಡಲಿಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಕಬೋರ್ಡ್ ಸಹ ಇದೆ.
ಸ್ಪೇಷಿಯಸ್ ಆಗಿದೆ. ಬನ್ನಿ ಒಳಗೆ ಬನ್ನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಏನಾದರೂ ಪಿಲ್ಲೋಸು ಅದೆಲ್ಲ ಬೇಕಾದರೆ ಎಲ್ಲ ಫಸ್ಟೇ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇಟ್ಟಿದ್ದಾರೆ, ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲೇ ಹೀಗೆ ಎಂಟ್ರಿ ಒಳಗಡೆ ಬಂದ ತಕ್ಷಣ ದೊಡ್ಡದಾಗಿರೋ ಸ್ಪೇಷಿಯಸ್ ರೂಮ್ ಇದೆ. ಬನ್ನಿ. ಸೊ ಒಂದು ಟೀಪಾಯ್ ಕೊಟ್ಟಿದ್ದಾರೆ, ಮತ್ತು ಕುತ್ಕೊಳ್ಳಿಕ್ಕೆ ಅಂತ ಒಂದಿಷ್ಟು ಚೇರ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಇದು ಕಾಟ್, ಡಬಲ್ ಕಾಟ್ ಹಾಕಿ ಜೊತೆಗೆ ನಿಮಗೆ ಒಂದು ಎಕ್ಸ್ಟ್ರಾ ಕಾಟ್ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಒಂದು ಎಕ್ಸ್ಟ್ರಾ ಕಾಟ್ ಸಹ ಇದೆ. ಇಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ. ರೂಮಿಂದನೇ ನಾವು ವಾಟರ್ನ ನೋಡ್ಬೋದು. ಮೋಸ್ಟ್ಲಿ ಆ್ಯನಿಮಲ್ಸ್ ಎಲ್ಲ ಬಂದರೆ ಆ ಕಡೆ ಬೈನಾಕ್ಯುಲರ್ ಇಟ್ಕೊಂಡು ಇಲ್ಲಿಂದನೇ ನೋಡ್ಬೋದು ಅನಿಸುತ್ತೆ. ಸಖತ್ ವ್ಯೂ ಇದೆ. ಇಲ್ಲಿ ಹೊರಗಡೆ ನೋಡೋಣ ಬನ್ನಿ. ಮತ್ತೆ ಇಲ್ಲೇ ನೋಡಿ ದೊಡ್ಡ ದೊಡ್ಡ ವಿಂಡೋಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಇದು ವಾಶ್ರೂಮ್. ಸಖತ್ ಸ್ಪೇಷಿಯಸ್ ಆಗಿದೆ. ಇಲ್ಲೆಲ್ಲ ಜಕುಸಿ ಅದೆಲ್ಲ ಇಲ್ಲ, ಬಟ್ ಸ್ಪೇಷಿಯಸ್ ಆಗಿರೋಂಥ ವಾಶ್ರೂಮ್ ಇದೆ. ಮತ್ತು ಹಿಂಗೆ ಹೊರಗಡೆ ಬಂದರೆ ಒಂದು ಸಿಟ್ಔಟ್ ಕೊಟ್ಟಿದ್ದಾರೆ. ಸಿಟ್ಔಟ್ಗೆ ಈ ಕಡೆ ನೋಡಿ ದೊಡ್ಡ ಗ್ಲಾಸ್ ವಿಂಡೋ ಸಹ ಇದೆ ಇಲ್ಲಿ. ಜೊತೆಗೆ ವ್ಯೂ ಮಾತ್ರ ಸೂಪರಾಗಿದೆ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಸಿಕ್ಕಲ್ಲ ನಮಗಿಲ್ಲಿ, ಬಟ್ ಅಂದ್ರೂ ವ್ಯೂ ನೋಡಿ. ನನ್ನ ಮಗ ಈಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಬೈನಾಕ್ಯುಲರ್ ಇಟ್ಕೊಂಡು ಯಾವ ಪಕ್ಷಿ ಪ್ರಾಣಿ ಕಾಣಿಸುತ್ತೆ ಅಂತ. ಡಕ್ಸ್ನ ನೋಡ್ತಾ ಇದ್ದಾನೆ. ಹೌದು, ಸಖತ್ ಚೆನ್ನಾಗಿದೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮಗೆ ಇವಾಗ ಒಂದು ಹೊಸದಾರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಗ್ಯಾರಂಟಿ ಆಯಿತು. ಸೊ ನಾವು ಹೇಳ್ದಂಗೆ 2 ಟೈಪ್ ಆಫ್ ರೂಮ್ಸ್ ಇರುತ್ತೆ. ಒಂದು ಲಾಗ್ ಹಟ್ ಅಂತಾರೆ, ಇನ್ನೊಂದು ಕಾಟೇಜಸ್. ನಾವು ಸೆಲೆಕ್ಟ್ ಮಾಡಿರೋದು ಕಾಟೇಜಸ್. ಸೊ ಕಾಟೇಜಸ್ ಆಗಿರೋದ್ರಿಂದ ಈ ಬ್ರಿಡ್ಜ್ ದಾಟ್ಕೊಂಡು ನಾವು ಈ ಕಡೆ ಬಂದ್ವಿ. ಐಲ್ಯಾಂಡಲ್ಲಿರೋದು ಇದು. ನಾರ್ಮಲ್ ಲಾಗ್ ಹಟ್ಸ್ ಎಲ್ಲ ಆ ಕಡೆನೇ ಇದೆ ಅಂತೆ. ಅಲ್ಲಿ ರಿಸೆಪ್ಷನ್ ಆಫೀಸ್ ಏನಿತ್ತಲ್ಲ ಅದರದ್ದು ಬ್ಯಾಕ್ ಸೈಡ್ ಇದೆ ಅಂತೆ. ಸೊ ಗೋಲ್ಗರ್ಗೆಲ್ಲ ಅದು ಅಲ್ಲೇ ಹತ್ತಿರ ಆಗುತ್ತೆ. ಸೊ ನಮಗೀಗ ಕಾಟೇಜ್ ಸಿಕ್ಕಿದ್ದು ಒಳ್ಳೆಯದಾಗಿದೆ, ಬಿಕಾಸ್ ಐಲ್ಯಾಂಡಲ್ಲೇ ಇದ್ದೀವಿ. ಮೋಸ್ಟ್ಲಿ ಲಾಗಟ್ಸ್ ಸಹ ಅಲ್ಲಿಂದ ನಿಮಗೆ ಇಲ್ಲಿಂದ ಕಾಣಿಸುತ್ತೆ ನೋಡಿ, ಅದೆಲ್ಲ ಲಾಗಟ್ಸ್ ಅನಿಸುತ್ತೆ. ಅಲ್ಲಿಂದನೂ ಇಲ್ಲ ಇದೆಲ್ಲ ಕಾಟೇಜಸ್ಸೇ. ಹೊರಗಡೆ ಸೆಕೆ ಅಂತೂ ತುಂಬ ಜಾಸ್ತಿ ಇದೆ. ಮೋಸ್ಟ್ಲಿ ಹ್ಯೂಮಿಡಿಟಿ ನೋಡಿದರೆ ಮಳೆ ಬರ್ಬೋದು ಅಂತ ಅನಿಸುತ್ತೆ. ಮತ್ತು ಈ ವಾಟರ್ ಬಾಡಿ ಹತ್ರ ಬಂದಾಗ ಅದೊಂದು ಯಾವಾಗಲೂ ಸೆಕೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಅದೇ ಥರ ಇದೆ ಇಲ್ಲಿ. ಸೊ JLRನಲ್ಲಿ ನೀವು ನೋಡಿದ್ರಿ ನಮ್ಮದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಸೊ ಇದು ಒಂಥರ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ. ಸೊ ಈ ಎಕ್ಸ್ಪೀರಿಯೆನ್ಸ್ನ ಇದನ್ನು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಯೂನಿಕ್ನೆಸ್ ಏನು ಅಂತಂತಂದರೆ ಈ ಪ್ಯಾನೋರಮಿಕ್ ವ್ಯೂ. ಈ ಪ್ಯಾನೋರಮಿಕ್ ವ್ಯೂ ಅಲ್ಲಿ ನಿಮಗೆ ನೋಡಿ ಆ ತುದಿಯಿಂದ ಹೆಚ್ಚು ಕಡಿಮೆ ರೈಟ್ ಸೈಡ್ ಫುಲ್ಲು ಡೆಡ್ ಎಂಡ್ವರೆಗೂ ಕಾಣಿಸುತ್ತೆ. ಸೊ ಈ ವ್ಯೂಗೆ ನೀವು ಏನು ಪೇ ಮಾಡ್ತೀರಾ ಅದ್ರದ್ದು ಪೈಸಾ ವಸೂಲು ಅಂತಲೇ ಹೇಳ್ಬೋದು. ಅಮೇಝಿಂಗ್ ವ್ಯೂ. ಸೊ ಮಾರ್ನಿಂಗ್ ಇದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಬೋಟ್ ಸಫಾರಿ ಥ್ರೂ. ಇವಾಗಂತೂ ಜಸ್ಟ್ ಜೀಪ್ ಸಫಾರಿ ಆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ನಮ್ಮ ಜೀಪ್ ಸಫಾರಿ ಎಷ್ಟು ಲಕ್ಕಿ ಇರುತ್ತೆ ಅಂತ. ಸೊ ಆ್ಯಸ್ ಯೂಶ್ವಲ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಾವು ಜೀಪ್ ಸಫಾರಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಟೈಗರ್ ಎಲ್ಲ ಸಿಗುತ್ತೆ ಅಂತ. ಬಟ್ ಸ್ಟಿಲ್ ವಾಟ್ ಎವರ್ ವ್ಯೂ ವಿ ಆರ್ ಸೀಯಿಂಗ್, ಅದೇ ನಮಗೆ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಲೆಪರ್ಡ್ ಕಾಣಿಸ್ಬೋದು, ಯಾಕಂದರೆ ನೆನ್ನೆ 3 ಲೆಪರ್ಡ್ ಕಾಣಿಸಿದೆ. ಆದರೆ ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಇಲ್ಲ, ಬ್ಲ್ಯಾಕ್ ಲೆಪರ್ಡ್ಸ್ ಇದ್ದಾವೆ. ಮತ್ತು ಟೈಗರ್ಸ್ ಇಲ್ಲಿ ಅಷ್ಟು ಕಾಮನ್ ಅಲ್ಲ, ಬರೀ ಲೆಪರ್ಡ್ಸು. ಸೊ ಲೆಪರ್ಡ್ಸ್ ನಮಗೆ ಕಾಣಿಸ್ಲೇಬೋದು ಮಳೆ ಬಂದಿಲ್ಲ ಅಂದರೆ. ಮಳೆ ಬಂದಿದ್ರೆ ಒಳಗೆ ಹೋಗಿರ್ತೇವೆ ಬಿಡು ಕಾಡೊಳಗೆ. ಗೋಲ್ಗರ್ಗೆ ಹೋಗ್ತಾ ಇದ್ವಿ ಇವಾಗ. ಸೊ ಊಟದ ಟೈಮು 1:30 ಆಯಿತು. ಸೊ ನೋಡೋಣ ಇಲ್ಲಿ ಗೋಲ್ಗರ್ ಹೇಗಿರುತ್ತೆ ಅಂತ. ಸೊ ಇವ್ರದ್ದು ಎಲ್ಲ JLRನಲ್ಲೂ ಗೋಲ್ಗರ್ ಅಂತೂ ಕಾಮನ್ನು, ಬಟ್ ಇಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನೋಡ್ಕೊಂಡು ಬರೋಣ. ಸಖತ್ ವಾಕಲ್ಲ. ಊಟ ತಿಂದಿದ್ದೆಲ್ಲ ಕರಗಿಸ್ಕೊಳ್ಳಿ ಇಲ್ಲೇ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಅಂತಲೇ ಮಾಡಿದ್ದಾರೆ. ಹೌದಲ್ಲ. ಸೊ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಮಂಕಿಗಳು ಎಂಜಾಯ್ ಮಾಡ್ತಿದ್ದಾವೆ.
ಅಪ್ಪ ಅಮ್ಮ ಮರಿ ಎಲ್ಲ ಜೊತೆಗಿದ್ದಾರೆ. ಅವರು 3 ಜನ ಇದ್ದಾರಲ್ಲ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ದಾಟ್ಕೊಂಡು ನಾವು ಗೋಲ್ಗರ್ ಕಡೆ ಹೊರಡ್ತಾ ಇದ್ದೀವಿ. ಸೊ ಇದೊಂದು ಸ್ಮಾಲ್ ಟ್ರೆಕ್ಕೇ ಆಗುತ್ತೆ. ಆ್ಯಕ್ಚುಲಿ ನಾವಿರೋ ಜಾಗ ಏನಿದೆ ಅದೊಂದು ಐಲ್ಯಾಂಡು. ಸೊ ಅಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋದು. ಸೊ ಒಳ್ಳೆ ಆಲಿಸ್ ಇನ್ ದಿ ವಂಡರ್ಲ್ಯಾಂಡಲ್ಲಿ ನಡ್ಕೊಂಡು ಹೋದಂಗಿದೆ ನೋಡಿ. ಸೊ ಇದೆಲ್ಲ ಲಾಗ್ ಹಟ್ಗಳು ನೋಡಿ. ಇದೆಲ್ಲ ಆ್ಯಕ್ಚುಲಿ ಗೋಲ್ಗರ್ಗೆ ತುಂಬಾ ಹತ್ತಿರ ಆಗಿದೆ. ಸೊ ನನಗೆ ಅನ್ಸಂಗೆ ನೀವೇನಾದರೂ ಸ್ಟೇ ಮಾಡಬೇಕು, ಗೋಲ್ಗರ್ಗೆ ಹತ್ತಿರ ಇರಬೇಕಂದ್ರೆ ಲಾಗ್ ಹಟ್ ಬುಕ್ ಮಾಡಿ. ವ್ಯೂ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸಿಮಿಲರ್ ಇದೆ. ಹೊರಗಡೆ ಮೋಸ್ಟ್ಲಿ ಹಾಗೆ ಇರುತ್ತೆ ಅನಿಸುತ್ತೆ. ಸ್ವಲ್ಪ ಸ್ಪೇಸ್ ಏನು ಅದು ಹೇಳ್ಬೇಕಂದ್ರೆ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ ಕಾಟೇಜು. ಸೊ ಅದಕ್ಕೆಲ್ಲ ಲೆಕ್ಕ ತೊಗೊಂಡ್ರೆ ಹತ್ತಿರ ಇರೋದು ಬೆಟರು. ಏನಾದರೂ ಹ್ಯಾಂಗಿಂಗ್ ಬ್ರಿಡ್ಜ್ ಮೂಲಕ ಆ ಕಡೆ ಹೋಗಬೇಕು ಅಂತಾರ ಇದ್ರೆ ಬರ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇಟ್ ಇಸ್ ಓಕೆ. ಸೊ ಗೋಲ್ಗರ್ಗೆ ಬಂದಿದ್ದೀವಿ, ಬನ್ನಿ ನೋಡೋಣ ಏನೇನಿದೆ ಫುಡ್ ವೈಸ್. ಸೊ ಡೈನಿಂಗ್ ಏರಿಯಾ, ಒಳ್ಳೆ ಊಟ ಮುಗಿಸ್ಕೊಂಡು ಇವಾಗ ಸುಮ್ಮನೆ ಹೊರಗಡೆ ಸುತ್ತಾಡ್ಲಿಕ್ಕೆ ಬಂದಿದ್ದೀವಿ. ಸೊ ನೇಚರ್ ವಾಕು, ಅನ್ಅಫಿಷಿಯಲ್ ನೇಚರ್ ವಾಕ್ ಇದು. ಸೊ ನಮ್ಮ ರೂಮ್ ಇರೋದು ಸ್ವಲ್ಪ ದೂರ, ಆದ್ದರಿಂದ ನಾವು ಊಟ ಮಾಡಿ ಅಲ್ಲಿಗೆ ಹೋಗೋದ್ರೊಳಗಡೆ ನಮ್ದು ಊಟ ಎಲ್ಲ ಕರಗೋಗುತ್ತೆ ಅನಿಸ್ತಾ ಇದೆ, ಅಷ್ಟು ದೂರ ಇದೆ. ಸೊ ಎನಿವೇಸ್ ನೇಚರಲ್ಲಿ ಇರಬೇಕು ಅಂತಂದರೆ ಇದೆಲ್ಲ ಪಾರ್ಟ್ ಆಫ್ ನೇಚರ್. ಯಾಕಂದರೆ ಎಲ್ಲ ಕಂಫರ್ಟ್ ಝೋನಲ್ಲೇ ಇರಬೇಕಂತ ಹೇಳೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ದೂರ ಇದ್ದರೂ ನಡ್ಕೊಂಡು ಹೋಗ್ತೀವಿ. ಮಧ್ಯೆ ನೇಚರ್ ಮಧ್ಯೆ ನಡ್ಕೊಂಡು ಹೋಗೋದು ಅದೊಂದು ಫನ್ ಚೆನ್ನಾಗಿರುತ್ತೆ. ಫಾರ್ ಗೈಡ್ಲೈನ್ಸ್ ಫಾರ್ ಟ್ರಾಲಿ ಆಪ್ರೇಷನ್. ಓಕೆ, ಸೊ ಇದು ಜನರಿಗೋಸ್ಕರ ಅಲ್ಲ, ಜಸ್ಟ್ ಲಗೇಜ್ನೆಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಟ್ರಾಲಿನ. ನೋಡಿ, ಈ ಟ್ರಾಲಿ ಇಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ. ಸೊ ಬ್ಯಾಗ್ನೆಲ್ಲ ಇದ್ರಲ್ಲಿ ಹಾಕಿಬಿಟ್ಟು ಆ ಕಡೆ ಕಳಿಸ್ತಾರೆ ನಮಗೆ. ನಮ್ಮದು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ವಾ ದೂರದಲ್ಲಿ, ಅದೇ ನಮ್ಮ ರೂಮು. ಸೊ ಒಳ್ಳೆ ವ್ಯೂ ಪಾಯಿಂಟು, ಬಟ್ ಡಿಸ್ಟೆನ್ಸ್ ವೈಸ್ ಸ್ವಲ್ಪ ದೂರ ಇದೆ. ಸೊ ಈ ರೂಟ್ನ ನೋಡಿದ್ರೆ ಹಳೆ ನಾವು ಕೆಲವೆಲ್ಲ ಮೂವೀಸ್ ನೋಡ್ತಿದ್ವಿ ನೋಡಿ, ಡಿಸ್ನಿ ಮೂವೀಸು, ಅದರಲ್ಲೆಲ್ಲ ಹೆಂಗೆ ಫಾರೆಸ್ಟ್ ಮಧ್ಯೆ ಈ ಥರ ಎಲ್ಲ ಯಾವುದೋ ಒಂದು ಕಾರ್ಟೂನಲ್ಲಿ ಈ ಥರ ಎಲ್ಲ ವೇ ತೋರಿಸ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿ ಇದೆ, ಒಂಥರ ಕಾರ್ಟೂನಲ್ಲಿ ನೋಡಿದಂಗೆ ಅನಿಸುತ್ತೆ ನೋಡಿ. ಥೀಮೆಲ್ಲ ಹಾಗೆ ಕ್ರಿಯೇಟ್ ಮಾಡಿದ್ದಾರೆ.
ಸೊ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದೇ ನಮ್ಮದು ಕಾಟೇಜು. ಒಳ್ಳೆ ನೋಡಿ ಪಾಯಿಂಟ್ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಬಾಲ್ಕನಿಯಲ್ಲಿ ಕೂತ್ಕೊಂಡ್ರೆ ಫುಲ್ ವ್ಯೂ ಪಾಯಿಂಟ್ ಪ್ಯಾನ್ರಮಿಕ್ ವ್ಯೂ ಸಿಗುತ್ತೆ. ಸೊ ಫ್ರೆಂಡ್ಸ್, ನಾವು ಮತ್ತೆ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್ ದಾಟ್ಕೊಂಡು ನಮ್ಮ ರೂಮ್ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ರೂಮು ಸುಮಾರು ದೂರ ಇದೆ. ಇದ್ರದ್ದು ವಿಸ್ತಾರ ಎಷ್ಟು ಅಂತ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಅವ್ರ ಸ್ಟಾಫ್ ಹತ್ರ ನಾನು ಕೇಳಿದಾಗ ಅವರಿಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಎಷ್ಟು ಇದು ಈ ಪ್ರದೇಶ ಎಷ್ಟು ಜೇಲಾಗಿ ಸೇರುತ್ತೆ ಅಂತ. ಬಟ್ ಅಂದಾಜು ಪ್ರಕಾರ ನೋಡಿದರೆ 2 ಗುಡ್ಡ ಇದ್ದಾವೆ. 2 ಗುಡ್ಡನ ಇವರು ತಗೊಂಡು ಅದ್ರ ಮೇಲೆ ಇದನ್ನು JLRನ ನಡೆಸ್ತಾ ಇದ್ದಾರೆ. ಸೊ ಸುಮಾರು ಜಾಗ ಇದೆ. ಸೊ ನಡ್ಕೊಂಬರೋಕ್ಕೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಬರ್ಬೇಕು. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡಿದರೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಸುಮಾರು ದೂರ ಇದೆ. ಸೊ ಡೈಲಿ ಇಲ್ಲಿ ಏನಾದರೂ ಬಂದು ತುಂಬ ದಿನ ಸ್ಟೇ ಮಾಡಿದರೆ ಒಳ್ಳೆ ಎಕ್ಸಸೈಸು. ಇಲ್ಲಿ ನೋಡಿ, ಮತ್ತೆ ಇದು ಮೇಲೆ ಹತ್ತಿ ಹೋಗ್ಬೇಕು ಇವಾಗ. ಸೊ ಇಲ್ಲಿಗೆ ಎಂಡ್ ಆಗಲಿಲ್ಲ, ನಾವು ಹತ್ತಿ ಮತ್ತೆ ಮೇಲ್ಗಡೆ ಹೋಗಬೇಕು. ಸೊ ತುಂಬಾ ದೂರ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಒಂದು ರೆಸ್ಟಿಂಗ್ ಪಾಯಿಂಟ್ ಅಂತ ಕಾಣುತ್ತೆ, ಬರೋರಿಗೆ ಸುಸ್ತಾಗುತ್ತೆ ಅಂತ ಇಲ್ಲೇ ಕುತ್ಕೊಂಡು ಹೋಗ್ಬೋದು. ನಿಮಗೆ ತೋರಿಸ್ಲಿಕ್ಕೆ ಅಂತ ಕೂತಿದ್ದಾನೆ, ಸುಸ್ತಾಗಿದೆ ಅನ್ಕೋಬೇಡಿ. ಆಗಿದ್ಯಾ? ಅಷ್ಟು ತಿನ್ಸಿದೀವಲ್ಲ. ನೋಡಿ ಎಷ್ಟು ದೂರ ಇದೆ ಇದು ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಒಳ್ಳೆ ಆ್ಯಕ್ಟಿವಿಟಿ. ಬರೀ ತಿನ್ಬೇಡಿ, ಸ್ವಲ್ಪ ನಡೆದಾಡಿ ಅಂತಲೇ ಹೇಳ್ತಿದ್ದಾರೆ ಅವರು ಇಂಡೈರೆಕ್ಟಾಗಿ. ಸೊ ಕೆಲವೆಲ್ಲ ನಾವು ರಿಸಾರ್ಟ್ಗಳು ಬೆಂಗಳೂರಿನಲ್ಲಿ ಇದ್ದಿದ್ದೆ ರಿಸಾರ್ಟ್ಗಳಿಗೆಲ್ಲ ಹೋದರೆ ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡಿಸ್ತಾರಲ್ವ, ಇದು ಒಂಥರ ನೋಡಿ ಡಿಸೆಂಟಾಗಿದೆ, ಸ್ವಲ್ಪ ಅಡ್ವೆಂಚರಸ್ ಆಗಿಯೂ ಇದೆ. ಒಳ್ಳೆ ಗುಡ್ಡ ಹತ್ತಿ ತೀರ್ಥಯಾತ್ರೆ ಹೊರಟಾಗಿ ಆಗ್ತಾ ಇದೆ ಇವತ್ತು. ಬ್ಯಾಕ್ಗ್ರೌಂಡಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಅದು ಬ್ಯಾಕ್ ವಾಟರ್ಸು ಭದ್ರಾದು. ಸೊ ನಮ್ಮದೊಂದು ವಿಡಿಯೋ ಗಂಡಿಕೂಟ ಅಂತ ಮಾಡಿದ್ವಿ. ಈ ಥರ ವ್ಯೂ ಪಾಯಿಂಟ್ ನೋಡಲಿಕ್ಕೋಸ್ಕರ ಎಷ್ಟು ಸಾಹಸ ಮಾಡಿ ಮೇಲೆ ಗುಡ್ಡ ಬೆಟ್ಟ ಹತ್ತಬೇಕಾಗಿತ್ತು. ಬಟ್ ಇಲ್ಲಿ ನೋಡಿ ಎಷ್ಟು ಈಸಿಲಿ ನಮಗೆ ಈ ವ್ಯೂ ಪಾಯಿಂಟ್ ಸಿಗ್ತಾಯಿದೆ. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಮಗೆ ಸೇಮ್ ಟು ಸೇಮ್ ಅದೇ ನೆನಪು ಬರುತ್ತೆ. ಬಟ್ ಅಷ್ಟು ಕಷ್ಟ ಇಲ್ಲ ಇಲ್ಲಿ, ಯಾಕಂದರೆ ಎಲ್ಲ ರೂಮ್ಸ್ ಎಲ್ಲ ಇಲ್ಲೇ ಮಾಡಿಬಿಟ್ಟಿದ್ದಾರೆ. ಸೊ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಈ ಥರ ವ್ಯೂ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ಈ ಪಾಯಿಂಟಿಗೆ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಕುತ್ಕೊಳ್ಳೋಕ್ಕೆ ಎಷ್ಟು ಖುಷಿಯಾಗುತ್ತೆ. ಸೊ ಇವಾಗ ಮಧ್ಯಾಹ್ನ ಅರೌಂಡ್ 3 o'clock. ಸೊ ಇಲ್ಲಿ ವ್ಯೂ ಪಾಯಿಂಟಿಂದ ಏನಾದರೂ ಕಾಣಿಸ್ಬೋದಾ, ಅಲ್ಲಿ ನೋಡಿ ಕಾಡಿದ್ದಲ್ಲ ಆ್ಯಕ್ಚುಲಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಆ ಕಾಡಲ್ಲಿ ಏನಾದರೂ ಕಾಣಿಸ್ಬೋದಾ ಅಂತ ನೋಡ್ತಾ ಇದ್ದೀನಿ. ಬೈನಾಕ್ಯುಲರ್ ಇದೆ ನನ್ನ ಹತ್ರ. ಬೈನಾಕ್ಯುಲರಿಂದ ಏನಾದರೂ ಸ್ಪಾಟ್ ಆದರೆ ಇಲ್ಲಿಂದನೇ ನೋಡಿ ಖುಷಿ ಪಡೋಣ ಅಂತ ಆ್ಯಸ್ ಇಫ್ ಕಾಣಿಸುತ್ತೆ ಅಂತ ನನಗೆ ಹೇಳ್ತಾ ಇದ್ದೀನಿ. ಬಟ್ ವ್ಯೂ ಮಾತ್ರ ತುಂಬ ಸುಂದರವಾಗಿದೆ. ದೂರದಿಂದ ನಾವು ನೋಡಿದರೆ ಬೆಟ್ಟ ಗುಡ್ಡಗಳೆಲ್ಲ ಇಲ್ಲಿಂದನೇ ಸಾಲು ಸಾಲಾಗಿ ಕಾಣಿಸ್ತವೆ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ ಇದು ಅನುಭವಿಸೋಕ್ಕೆ. ಸೊ ಅವಾಗವಾಗ ನಾವು ಈ ಥರ ಎಲ್ಲ ಬಂದು ಈ ಪ್ರಕೃತಿ ಮಧ್ಯೆ ಇದ್ದು ಹೋದರೆ ನಾವೇ ಒಂಥರ ರಿವೈಂಡ್ ಮಾಡ್ಕೊಂಡಂಗೆ. ಸೊ ಮೆಂಟಲಿ ನಾವು ರಿವೈಂಡ್ ಮಾಡಿಕೊಂಡು ಒಂಥರ ರಿಫ್ರೆಶ್ ಆಗಿ ವಾಪಸ್ ನಮ್ಮ ಕೆಲಸ ಕಾರ್ಯಗಳಿಗೆ ಹೋದರೆ ನಾವು ವಾಪಸ್ ಅದೇ ಸೇಮ್ ಎನರ್ಜಿ ಲೆವೆಲ್ಸ್ ವಾಪಸ್ ಬಂದಿರುತ್ತೆ. ಸೊ ಎಲ್ಲರೂ ಈ ಥರ ಅವಾಗ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಎಪಿಸೋಡ್ ತುಂಬಾ ಲಾಂಗ್ ಆಗಿದ್ದರಿಂದ ಇದರಲ್ಲಿ ನಾವು ಬರೀ ರಿಸಾರ್ಟ್ ಟೂರ್ನೇ ಕೊಟ್ಟು ಮುಗಿಸೋಣ ಅಂದ್ಕೊಂಡು ಇದನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ನಮ್ಮ ಸಫಾರಿ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ರೋಮಾಂಚಕವಾಗಿತ್ತು. ಅದು ಅದ್ಭುತವಾಗಿದ್ದರಿಂದ ಅದನ್ನು ಡೀಟೇಲಾಗಿ ಕವರ್ ಮಾಡಿ ಅದನ್ನು ನಿಮಗೆ ಇನ್ನೊಂದು ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಣ ಅಂದ್ಕೊಂಡು ಈ ಎಪಿಸೋಡ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀವಿ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಫನ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.